ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. MTIS ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದು ಪರಿಸರದಲ್ಲಿ ಉಂಟಾಗಿರುವ ಮಾಲಿನ್ಯ ಹಾಗೂ ಪರಿಸರ ನಾಶವನ್ನು ತಡೆಯಬೇಕಾದ ಅನಿವಾರ್ಯತೆಯಲ್ಲಿ ಎಲ್ಲರೂ ಇದ್ದೇವೆ. ಪರಿಸರ ಮತ್ತು ಪ್ರಾಕೃತಿಕ ಸಂಪನ್ಮೂಲಗಳ ರಕ್ಷಣಾ ಕಾರ್ಯದಲ್ಲಿ ಮುಖ್ಯವಾದ ಭಾಗವೆಂದರೆ ವನ್ಯಜೀವಿ ಮತ್ತು ಅರಣ್ಯಗಳ ರಕ್ಷಣೆಯಾಗಿರುತ್ತದೆ. ಈ ಪ್ರಾಕೃತಿಕ ಹಾಗೂ ಅರಣ್ಯಗಳ ರಕ್ಷಣೆಗಾಗಿ ಪ್ರಪಂಚದಾದ್ಯಂತ ಅನೇಕ ಕಾನೂನು ಕ್ರಮಗಳನ್ನು ಹಾಗೂ ನಿಯಮಗಳನ್ನು ರೂಪಿಸಲಾಗಿದೆ. ಅದರ ಒಂದು ಭಾಗವಾಗಿ ವನ್ಯಜೀವಿ ಅಭಯಾರಣ್ಯಗಳು, ರಾಷ್ಟ್ರೀಯ ಉದ್ಯಾನವನಗಳು, ಸಂರಕ್ಷಣಾ ಮೀಸಲು ಪ್ರದೇಶಗಳೆಂದು ಅನೇಕ ಪ್ರದೇಶಗಳನ್ನು ಗುರುತಿಸಿ ಅವುಗಳನ್ನು ರಕ್ಷಿಸಿ ಕಾಪಾಡಿಕೊಂಡು ಬರಲಾಗುತ್ತಿದೆ. ಅದೇ ರೀತಿ ಭಾರತದಲ್ಲಿಯೂ ಸಹ ವನ್ಯಜೀವಿ ಅಭಯಾರಣ್ಯಗಳು, ರಾಷ್ಟ್ರೀಯ ಉದ್ಯಾನವನಗಳು ಹಾಗೂ ಸಂರಕ್ಷಣಾ ಪ್ರದೇಶಗಳನ್ನು ಗುರುತಿಸಿ ಅವುಗಳನ್ನು ರಕ್ಷಿಸಲಾಗುತ್ತಿದೆ. ಇಂದಿನ ಈ ವಿಡಿಯೋದಲ್ಲಿ ಭಾರತದಲ್ಲಿರುವ ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ಅಧ್ಯಯನ ಮಾಡೋಣ. ಮೊದಲಿಗೆ ರಾಷ್ಟ್ರೀಯ ಉದ್ಯಾನವನಗಳು ಎಂದರೆ ಏನೆಂಬುದನ್ನು ತಿಳಿದುಕೊಳ್ಳೋಣ. ರಾಷ್ಟ್ರೀಯ ಉದ್ಯಾನವನವು ವನ್ಯಜೀವಿ ಮತ್ತು ಜೀವವೈವಿಧ್ಯತೆಯ ಸಂರಕ್ಷಣೆಗಾಗಿ ಹಾಗೂ ಆ ಗುರುತಿಸಿರುವ ಪ್ರದೇಶದಲ್ಲಿರುವಂತಹ ಪ್ರಾಣಿ, ಪಕ್ಷಿಗಳು, ಸಸ್ಯ ಪ್ರಭೇದಗಳನ್ನು ರಕ್ಷಿಸುವುದು ಬಹುಮುಖ್ಯವಾದ ಕಾರ್ಯವಾಗಿರುತ್ತದೆ. ಈ ಪ್ರದೇಶಗಳಲ್ಲಿ ಯಾವುದೇ ರೀತಿಯಾದಂತಹ ಅರಣ್ಯಗಳನ್ನು ಅಭಿವೃದ್ಧಿಪಡಿಸುವುದಾಗಲಿ ಅಥವಾ ಅಲ್ಲಿರುವ ಪ್ರಾಣಿಗಳನ್ನು ಬೇಟೆಯಾಡುವುದು ಹಾಗೂ ಆ ಪ್ರದೇಶದಲ್ಲಿ ವ್ಯವಸಾಯ ಪ್ರಕ್ರಿಯೆಗಳನ್ನು ನಡೆಸಲು ಅವಕಾಶವಿರುವುದಿಲ್ಲ. ಹಾಗಾದರೆ ಈಗ ಈ ಭಾರತದಲ್ಲಿರುವಂತಹ ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದರಲ್ಲಿ ಮುಖ್ಯವಾಗಿ ಭಾರತದಲ್ಲಿ ಯಾವಾಗ ರಾಷ್ಟ್ರೀಯ ಉದ್ಯಾನವನ ಮೊಟ್ಟ ಮೊದಲಿಗೆ ಸ್ಥಾಪಿಸಲಾಯಿತು ಎಂದು ನೋಡುವುದಾದರೆ 1936ರಲ್ಲಿ ಬ್ರಿಟಿಷರಿಂದ ರಾಷ್ಟ್ರೀಯ ಉದ್ಯಾನವನವನ್ನು ಸ್ಥಾಪಿಸಲಾಗುತ್ತದೆ. ಅದಕ್ಕೆ ಅವರು ಹೇಲಿ ನ್ಯಾಷನಲ್ ಪಾರ್ಕ್ ಎಂದು ಹೆಸರಿಡುತ್ತಾರೆ. ಈ ರಾಷ್ಟ್ರೀಯ ಉದ್ಯಾನವನವನ್ನು ಪ್ರಸ್ತುತ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನವೆಂದು ಕರೆಯಲಾಗುತ್ತದೆ. ಇದು ಭಾರತದ ಉತ್ತರಾಖಂಡ ರಾಜ್ಯದಲ್ಲಿದೆ. ಸುಮಾರು 1970ರವರೆಗೆ ಭಾರತದಲ್ಲಿ ಕೇವಲ 5 ರಾಷ್ಟ್ರೀಯ ಉದ್ಯಾನವನಗಳನ್ನು ಮಾತ್ರ ಹೊಂದಲಾಗಿತ್ತು. ನಂತರ 1972ರಲ್ಲಿ ರಾಷ್ಟ್ರೀಯ ನೈಸರ್ಗಿಕ ಸಂಪನ್ಮೂಲಗಳನ್ನು ರಕ್ಷಿಸಬೇಕೆಂಬ ಉದ್ದೇಶದಿಂದಲೂ ಹಾಗೂ ಅಳಿವಿನಂಚಿಲಿರುವ ವನ್ಯಜೀವಿಗಳನ್ನು ರಕ್ಷಿಸಬೇಕೆಂಬ ಕಾರಣದಿಂದಲೂ 1972ರಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯನ್ನು ಕೇಂದ್ರ ಸರ್ಕಾರದಿಂದ ಜಾರಿಗೆ ತರಲಾಗುತ್ತದೆ. ಈ ಕಾಯ್ದೆಯು ವನ್ಯಜೀವಿ ಅಭಯಾರಣ್ಯಗಳು, ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ಸಂರಕ್ಷಣಾ ಮೀಸಲು ಪ್ರದೇಶಗಳನ್ನು ರಕ್ಷಿಸಲು ಒಂದು ಬಹುಮುಖ್ಯವಾದ ಸಾಧನವಾಗಿ ಮಾರ್ಪಟ್ಟಿದೆ. ಹಾಗಾದರೆ ಪ್ರಸ್ತುತ ಭಾರತದಲ್ಲಿ ಎಷ್ಟು ವನ್ಯಜೀವಿ ರಾಷ್ಟ್ರೀಯ ಉದ್ಯಾನವನಗಳನ್ನು ಸ್ಥಾಪಿಸಲಾಗಿದೆ ಎಂದು ನೋಡುವುದಾದರೆ ಪ್ರಸ್ತುತ 105 ರಾಷ್ಟ್ರೀಯ ಉದ್ಯಾನವನಗಳನ್ನು ಭಾರತದಲ್ಲಿ ಸ್ಥಾಪಿಸಲಾಗಿದೆ. ಅದರ ಒಟ್ಟು ವಿಸ್ತೀರ್ಣ 15,637 ಚದರ ಕಿಲೋಮೀಟರ್ಗಳಷ್ಟಾಗಿದ್ದು ಇದು ಭಾರತದ ಒಟ್ಟು ಭೂಪ್ರದೇಶದ ಶೇಕಡಾ 1.23ರಷ್ಟು ಭೂಮಿಯಾಗಿ ಇರುತ್ತದೆ. ರಾಷ್ಟ್ರೀಯ ಉದ್ಯಾನವನಗಳ ರಚನೆಯ ಉದ್ದೇಶವೇನೆಂದು ನೋಡುವುದಾದರೆ ಆ ಸೀಮಿತ ಪ್ರದೇಶದಲ್ಲಿರುವ ನೈಸರ್ಗಿಕ ಪರಿಸರವನ್ನು ರಕ್ಷಿಸುವುದು ಮತ್ತು ಜೀವ ವೈವಿಧ್ಯತೆಯ ಸಂರಕ್ಷಣೆ ಮಾಡಲು ಇಂದು ರಾಷ್ಟ್ರೀಯ ಉದ್ಯಾನವನಗಳ ಸ್ಥಾಪನೆ ಅತಿ ಅವಶ್ಯಕವಾಗಿರುತ್ತದೆ. ಇದರಿಂದ ಅಳಿವಿನಂಚಿಲಿರುವ ಪ್ರಾಣಿಗಳನ್ನು ರಕ್ಷಿಸಲು ಹಾಗೂ ರಾಷ್ಟ್ರೀಯ ಉದ್ಯಾನವನಗಳಲ್ಲಿರುವಂತಹ ಪ್ರಾಣಿಗಳನ್ನು ಸಂತಾನೋತ್ಪತ್ತಿಗೆ ಉತ್ತೇಜಿಸಲು ಇದು ಸಹಕಾರಿಯಾಗಿರುತ್ತದೆ. ಈ ಪ್ರದೇಶಗಳಲ್ಲಿ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಇರುವಂತಹ ಪ್ರಾಣಿ, ಪಕ್ಷಿಗಳನ್ನು ಹಾಗೂ ಸ್ಥಳೀಯ ಸಸ್ಯ ಪ್ರಭೇದಗಳನ್ನು ರಕ್ಷಿಸಲು ಸಹ ಇದೊಂದು ಸಹಾಯಕ ಸಾಧನವಾಗಿ ಇರುತ್ತದೆ. ಈ ಪ್ರದೇಶದಲ್ಲಿ ವಿದ್ಯಾರ್ಥಿಗಳಿಂದ ಹಾಗೂ ಸಂಶೋಧಕರಿಂದ ನೈಸರ್ಗಿಕ ಪ್ರದೇಶಗಳ ಅಧ್ಯಯನಕ್ಕೆ ಅವಕಾಶಗಳನ್ನು ಕಲ್ಪಿಸಿ ಆ ಅಧ್ಯಯನದ ವರದಿಗಳ ಮೂಲಕ ಆ ಪ್ರದೇಶದಲ್ಲಿರುವಂತಹ ಜೈವಿಕ ಸಂಪನ್ಮೂಲಗಳನ್ನು ಹಾಗೂ ಆ ಸಂಪನ್ಮೂಲಗಳ ನಾಶಗಳನ್ನು ತಡೆಯಲು ಸಹಕಾರಿಯಾಗುತ್ತದೆ. ಈ ಪ್ರದೇಶದಲ್ಲಿ ವಾಸಿಸುತ್ತಿರುವಂತಹ ಬುಡಕಟ್ಟು ಜನಾಂಗದವರ ಹಾಗೂ ಆ ಬುಡಕಟ್ಟು ಜನಾಂಗದವರ ಸಮುದಾಯಗಳ ಸಂಸ್ಕೃತಿ ಮತ್ತು ಅವರ ಜೀವನ ಶೈಲಿಯ ಬಗ್ಗೆ ತಿಳಿದುಕೊಂಡು ಆ ಜೀವನ ಶೈಲಿಗಳನ್ನು ಆ ಸಂಸ್ಕೃತಿಯನ್ನು ರಕ್ಷಿಸಲು ಸಹ ಈ ಒಂದು ರಾಷ್ಟ್ರೀಯ ಉದ್ಯಾನವನದ ಕಾಯ್ದೆಯು ಸಹಕಾರಿಯಾಗಿರುತ್ತದೆ. ಈ ಪ್ರದೇಶದಲ್ಲಿ ಪ್ರವಾಸೋದ್ಯಮವನ್ನು ಉತ್ತೇಜಿಸುವುದರ ಮೂಲಕ ಆ ಸ್ಥಳೀಯ ಆರ್ಥಿಕತೆಗೆ ಸಹಕಾರ ನೀಡಲು ಸಹ ಇದು ರಾಷ್ಟ್ರೀಯ ಉದ್ಯಾನವನವು ಒಂದು ಕೊಡುಗೆಯಾಗಿ ಪರಿಣಾಮಕಾರಿಯಾಗಿದೆ. ಹಾಗಾದರೆ ರಾಷ್ಟ್ರೀಯ ಉದ್ಯಾನವನಗಳನ್ನು
ಸ್ಥಾಪಿಸುವುದಾದರೂ ಅಥವಾ ರಾಷ್ಟ್ರೀಯ ಉದ್ಯಾನವನವೆಂದು ಘೋಷಿಸುವುದಾದರೂ ಹೇಗೆ ಎಂದು ನೋಡುವುದಾದರೆ, ಮೊಟ್ಟ ಮೊದಲಿಗೆ ರಾಜ್ಯ ಸರ್ಕಾರದಿಂದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಪ್ರಕಾರ ಪ್ರತಿ ರಾಜ್ಯ ಸರ್ಕಾರವು ಒಂದು ಪ್ರದೇಶವನ್ನು, ಅಂದರೆ ರಾಷ್ಟ್ರೀಯ ಉದ್ಯಾನವನವೆಂದು ಘೋಷಿಸಲು ಇಚ್ಛಿಸುವ ಪ್ರದೇಶವನ್ನು ಗುರುತಿಸಿ, ಆ ಪ್ರದೇಶವು ಅರಣ್ಯ ಪ್ರದೇಶದಲ್ಲಿದ್ದರೂ ಅಥವಾ ಆ ಅರಣ್ಯ ಪ್ರದೇಶದಲ್ಲಿ ಇಲ್ಲದಿದ್ದರೂ ಆ ಪ್ರದೇಶವನ್ನು ಗುರುತಿಸಿ, ಆ ಪ್ರದೇಶದಲ್ಲಿರುವಂತಹ ಪರಿಸರ, ಆ ಪ್ರದೇಶದಲ್ಲಿ ಜೀವಿಸುತ್ತಿರುವಂತಹ ಪ್ರಾಣಿಗಳು ಹಾಗೂ ಅಲ್ಲಿರುವಂತಹ ಸಸ್ಯ ಪ್ರಭೇದಗಳ ಅಧ್ಯಯನವನ್ನು, ಅದರ ಪ್ರಾಮುಖ್ಯತೆಯನ್ನು ಇದೆ ಎಂಬುದನ್ನು ಅರಿತಾಗ ಅದರ ಪರಿಸರವನ್ನು ರಕ್ಷಿಸುವುದಕ್ಕೋಸ್ಕರ ರಾಜ್ಯ ಸರ್ಕಾರವು ಅಧಿಸೂಚನೆಯನ್ನು ಪ್ರಕಟಿಸುವ ಮೂಲಕ ರಾಷ್ಟ್ರೀಯ ಉದ್ಯಾನವನ ಎಂದು ಘೋಷಿಸಲು ಮೊಟ್ಟ ಮೊದಲ ಇನಿಷಿಯೇಟಿವ್ ಅನ್ನು ತೆಗೆದುಕೊಳ್ಳುತ್ತದೆ. ನಂತರ ಕೆಲವು ದಿನಗಳ ನಂತರ ಆ ಪ್ರದೇಶಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ 1972ರ ಕಾಯ್ದೆಯಲ್ಲಿ ಉಪವಿಭಾಗ 1ರಲ್ಲಿ ನೀಡಲಾಗಿರುವ ನಿಯಮಗಳೆಲ್ಲವನ್ನೂ ಆ ಪ್ರದೇಶವು ಪಾಲಿಸುತ್ತದೆ ಎಂದು ರಾಜ್ಯ ಸರ್ಕಾರ ಮನಗಂಡ ನಂತರ ಅಂತಿಮವಾಗಿ ಆ ಪ್ರದೇಶವನ್ನು ರಾಷ್ಟ್ರೀಯ ಉದ್ಯಾನವನವೆಂದು ಪ್ರಕಟಿಸುತ್ತದೆ. ಪ್ರಕಟಿಸಿದ ನಂತರ ದಿನದಿಂದ ಆ ಪ್ರದೇಶವು ರಾಷ್ಟ್ರೀಯ ಉದ್ಯಾನವಾಗಿ ಪರಿಣಮಿಸಲ್ಪಡುತ್ತದೆ. ಇಲ್ಲಿ ಕೇಂದ್ರ ಸರ್ಕಾರದ ಒಂದು ಅಧಿಕಾರ ಅಥವಾ ಕೇಂದ್ರ ಸರ್ಕಾರವು ಏನು ತೀರ್ಮಾನ ತೆಗೆದುಕೊಳ್ಳುತ್ತದೆ ಎಂದರೆ, ರಾಜ್ಯ ಸರ್ಕಾರವು ಘೋಷಿಸಿದ ಪ್ರದೇಶವನ್ನು ಅದು ಮತ್ತೊಮ್ಮೆ ಪರಿಶೀಲಿಸಿ ಆ ಪ್ರದೇಶವು ಕಾಯ್ದೆ 1972ರ ವನ್ಯಜೀವಿ ಕಾಯ್ದೆಯಲ್ಲಿರುವಂತಹ ವಿಭಾಗ 35ರಲ್ಲಿ ಸೂಚಿಸಲಾದ ಷರತ್ತುಗಳು ಮತ್ತು ಆ ಉಪವಿಭಾಗ 1ರಲ್ಲಿ ಉಲ್ಲೇಖಿಸಲಾದ ನಿಯಮಗಳನ್ನು ಆ ಪ್ರದೇಶವು ಹೊಂದಿದೆ ಎಂದು ಕೇಂದ್ರ ಸರ್ಕಾರವು ತೃಪ್ತಿಪಟ್ಟುಕೊಂಡಲ್ಲಿ ಆ ಪ್ರದೇಶವನ್ನು ಕೇಂದ್ರ ಸರ್ಕಾರವು ಅಧಿಸೂಚನೆಯ ಮೂಲಕ ರಾಷ್ಟ್ರೀಯ ಉದ್ಯಾನವನ ಎಂದು ಘೋಷಿಸಲ್ಪಡುತ್ತದೆ. ಹೀಗೆ ಘೋಷಿಸಿದ ಅಭಯಾರಣ್ಯ ಹಾಗೂ ರಾಷ್ಟ್ರೀಯ ಉದ್ಯಾನವನವನ್ನು ಸಂಬಂಧಪಟ್ಟಂತೆ ಆ ಪ್ರದೇಶದಲ್ಲಿ ಉಪವಿಭಾಗಗಳಲ್ಲಿ ಉಲ್ಲೇಖಿಸಲಾಗಿರುವಂತಹ ನಿಬಂಧನೆಗಳ ಅಡಿಯಲ್ಲಿ ಒಬ್ಬ ಮುಖ್ಯ ವನ್ಯಜೀವಿ ಅಧಿಕಾರಿಗಳನ್ನು ನೇಮಿಸಲಾಗುತ್ತದೆ. ಈ ಅಧಿಕಾರಿಯು ವನ್ಯಜೀವಿ ಪ್ರದೇಶವನ್ನು ಹಾಗೂ ವನ್ಯಜೀವಿಗಳನ್ನು ರಕ್ಷಿಸುವ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಈಗ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ನಿರ್ಬಂಧಿಸಲಾಗಿರುವಂತಹ ವಿಷಯಗಳು ಯಾವುವು ಎಂದು ನೋಡುವುದಾದರೆ ಮೊಟ್ಟ ಮೊದಲಿಗೆ ಅಲ್ಲಿ ಮಾನವನ ಚಟುವಟಿಕೆಯನ್ನು ಸಂಪೂರ್ಣವಾಗಿ ಯಾವುದೇ ರೀತಿಯಾದಂತಹ ಮಾನವನ ಚಟುವಟಿಕೆಗೆ ಅವಕಾಶವಿರುವುದಿಲ್ಲ. ಉದಾಹರಣೆಗೆ ಆ ಪ್ರದೇಶದಲ್ಲಿ ಜೀವಿಸುವುದು ಅಥವಾ ಆ ಪ್ರದೇಶದಲ್ಲಿ ಮನೆಗಳನ್ನು ಕಟ್ಟುವುದು, ಆ ಪ್ರದೇಶದಲ್ಲಿ ವ್ಯಾಪಾರ ವಹಿವಾಟುಗಳಿಗೆ ಅವಕಾಶವನ್ನು ನೀಡುವುದು, ಇವು ಯಾವುದಕ್ಕೂ ಸಾಮಾನ್ಯವಾದ ವ್ಯವಹಾರಗಳಿಗೆ ಅವಕಾಶವಿರುವುದಿಲ್ಲ. ಈ ಪ್ರದೇಶದಲ್ಲಿ ಯಾವುದೇ ರೀತಿಯಾದಂತಹ ಸಾಕು ಪ್ರಾಣಿಗಳನ್ನು ಸಹ ಸಾಕಲು ಹಾಗೂ ವ್ಯವಸಾಯ ಕ್ರಿಯೆಗಳನ್ನು ಮಾಡಲು ಅವಕಾಶವಿರುವುದಿಲ್ಲ. ಈ ಪ್ರದೇಶದಲ್ಲಿ ಯಾವುದೇ ರೀತಿಯ ಬೇಟೆಗಾರಿಕೆ, ಅಂದರೆ ಅಲ್ಲಿ ಜೀವಿಸುತ್ತಿರುವಂತಹ ಪ್ರಾಣಿ ಪಕ್ಷಿಗಳನ್ನು ಸೆರೆ ಹಿಡಿಯುವುದು ಅಥವಾ ಮಾರಾಟ ಮಾಡುವುದ ಕ್ರಿಯೆಗಳಿಗೂ ಸಹ ಇಲ್ಲಿ ನಿರ್ಬಂಧ ವಿಧಿಸಲಾಗಿರುತ್ತದೆ. ಹಾಗೂ ಆ ಪ್ರದೇಶಗಳನ್ನು ಹಂತ ಹಂತವಾಗಿ ಕಡಿತಗೊಳಿಸಲು ಅಥವಾ ಆ ಪ್ರದೇಶಗಳನ್ನು ಅಲ್ಲಿರುವಂತಹ ಸಸ್ಯಗಳನ್ನು, ಮರಗಳನ್ನು ಕಡಿಯುವುದರ ಮೂಲಕವೋ ಆ ಸಸ್ಯಗಳನ್ನು ನಾಶಪಡಿಸುವುದರ ಮೂಲಕವೋ ಅವಕಾಶ ಕೊಡುವುದಿಲ್ಲ. ಹಾಗೂ ಆ ಪ್ರದೇಶದಲ್ಲಿರುವಂತಹ ಹಾನಿ ಮಾಡಿದ ಆ ಪ್ರದೇಶಗಳಿರುವ ಪ್ರಾಣಿಗಳನ್ನು ಅಥವಾ ಆ ಪ್ರದೇಶದಲ್ಲಿರುವ ಸಸ್ಯವರ್ಗಗಳನ್ನು ನಾಶಪಡಿಸಿದಲ್ಲಿ ಪಡಿಸಿದಂತಹ ವ್ಯಕ್ತಿಗಳಿಗೆ ಕಾನೂನು ಪ್ರಕಾರ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ. ನಂತರ ನೋಡುವುದಾದರೆ ಇಲ್ಲಿ ನೀಡಲಾಗಿರುವಂತಹ ಅವಕಾಶಗಳು, ಅನುಮತಿಗಳು ಯಾವುದೆಂದು ನೋಡುವುದಾದರೆ, ವನ್ಯಜೀವಿ ಅಧಿಕಾರಿಯಲ್ಲಿ ಮೊಟ್ಟ ಮೊದಲಿಗೆ ನಾವು ಅಲ್ಲಿ ಯಾವುದಾದ ಸಂಶೋಧನೆ ಮಾಡಬೇಕೆಂದು ಇಚ್ಛಿಸಿದಲ್ಲಿ ಅವಕಾಶಗಳು ನೀಡಲಾಗುತ್ತದೆ. ಅಧ್ಯಯನಕ್ಕೆ ವನ್ಯಜೀವಿಗಳ ಜೀವನ ಶೈಲಿ, ಅವುಗಳ ಸಂತಾನೋತ್ಪತ್ತಿಯ ಕ್ರಿಯೆಗಳು ಹೇಗೆ ನಡೆಯುತ್ತವೆ, ಹಾಗೂ ಆ ಪ್ರದೇಶದಲ್ಲಿರುವಂತಹ ಸಸ್ಯಗಳು ಯಾವ್ಯಾವುದು, ಗಿಡಮೂಲಿಕೆಗಳು ಯಾವುದಾದ್ರೂ ಇದೆಯಾ, ಔಷಧಿ ಸಸ್ಯಗಳು ಯಾವ ಇದೆಯಾ, ಈ ರೀತಿ ಅಧ್ಯಯನ ಮಾಡಲು ವನ್ಯಜೀವಿ ಅಧಿಕಾರಿಗಳಿಂದ ಅನುಮತಿಯ ಮೇರೆಗೆ ಅವಕಾಶಗಳನ್ನು ನೀಡಲಾಗುತ್ತದೆ. ಅಥವಾ ಅಲ್ಲಿರುವಂತಹ ಪ್ರದೇಶಗಳನ್ನು ತನಿಖೆಯ ಯಾವುದೋ ಒಂದು ಕೇಸ್ಗೆ ಅವಕಾಶ ಬೇಕು ಅಂತ ಹೇಳಿದ್ರೆ ಅದನ್ನು ಚೆಕ್ ಮಾಡಲಿಕ್ಕೆ ಅವಕಾಶ ಇರುತ್ತದೆ. ಹಾಗೂ ಫೋಟೋಗ್ರಾಫ್ ಮಾಡಲು ಹಾಗೂ ವೈಜ್ಞಾನಿಕ ಸಂಶೋಧನೆಗಳಿಗೆ ಇಲ್ಲಿ ಅವಕಾಶಗಳನ್ನು ನೀಡಲಾಗಿರುತ್ತದೆ. ನಂತರ ಮುಖ್ಯವಾಗಿ ಪ್ರವಾಸೋದ್ಯಮಕ್ಕೆ ಇಲ್ಲಿ ಅವಕಾಶವನ್ನು ನೀಡಲಾಗುತ್ತದೆ. ಇಲ್ಲಿ ಈ ಪ್ರದೇಶದಲ್ಲಿ ಮುಖ್ಯವಾಗಿ ಕೊನೆಯದಾಗಿ ಹೇಳಬೇಕಾದರೆ, ನ್ಯಾಷನಲ್ ಪಾರ್ಕ್ನಲ್ಲಿ ವಾಸಿಸುವ ಯಾವುದೇ ವ್ಯಕ್ತಿಯು
ಸರ್ಕಾರವು ಹಾಗೂ 1972ರಲ್ಲಿ ರೂಪಿಸಲಾಗಿರುವಂತಹ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯು ತಿಳಿಸಲಾಗುವ ನಿಬಂಧನೆಗಳನ್ನೆಲ್ಲ ಪೂರೈಸಿದ ವ್ಯಕ್ತಿಯು ವ್ಯಾಪಾರ ವ್ಯವಹಾರಗಳನ್ನು ಕೈಗೊಳ್ಳಲು ಅವಕಾಶ ನೀಡಲಾಗುತ್ತದೆ. ಸ್ನೇಹಿತರೆ, ಇಲ್ಲಿಗೆ ರಾಷ್ಟ್ರೀಯ ಉದ್ಯಾನವನಗಳ